ರೆಡಿ. ಕುಷ್ಟಿಗ್ಯಾಗ ಯಾರ್ಯಾರು ಅದ್ರಿ ನಮ್ಮ ಮನ್ಯಾಗ 1 ರೂಪಾಯಿಗೊಂದು ಸಸ್ತ ಒಳಗ ನಾಷ್ಟ ಸಿಗುತ್ತಾ. ಎಲ್ಲಾರು ಬರ್ರಿ ನಮ್ಮ ಮನೆಗೆ ನಾಷ್ಟ ಮಾಡ್ಕೊಂಡು ಹೋಗ್ರಿ. ಅಷ್ಟ ತಗೊಂಡು ಹೋಗ್ಬೇಕು. ತಗೊಂಡು ಹೋಗ್ರಿ. ಪಾರ್ಸಲ್ ಅಷ್ಟೇ ರೀ, ತಿನ್ನಕಿಲ್ಲ. ಪಾರ್ಸಲ್ ಸಿಗ್ತಾರೆ ತಗೊಂಡು ಹೋಗ್ರಿ. ರೆಡಿ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಆರಾಮದ್ರಿ? ನಾವು ಆರಾಮದೀವಿ ನೋಡ್ರಿ. ಬನ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನೋಡ್ರಿ ನಮ್ಮ ಅಂಗಡಿಯಾಗ ಪಡ್ಡು ರೆಡಿ ಆಗ್ಯವು ನೋಡ್ರಿ. ಹೆಂಗಪ್ಪ ಎಷ್ಟು ಸ್ಮೂತಾಗಿ ತಮ್ಮಗಂತೂ ಪಡ್ಡು. ಒಂದು ರೀಲ್ಸಿನ ವಿಡಿಯೋ ಐತ್ರಿ, ಮಾಡಿದ್ವಿ. ತಮಾಷೆ ನೋಡ್ರಿ ಐತಾರ. ಅದ್ರೊಳಗೆ ಈ ಚಟ್ನಿ ಅಂತ ಸೂಪರ್ ಆಗೈತ್ರಿ. ನಿಮಗೆ ಯಾರು ಬೇಕಾದ್ರೆ ಬರ್ರಿ. ಒಂದು ಪ್ಲೇಟ್ ಅಂದ್ರೆ 10 ರೂಪಾಯಿ ಪಡ್ಡು ಹೊಟ್ಟೆ ತುಂಬಿಡುತ್ತೆ ನೋಡ್ರಿ. 1 ರೂಪಾಯಿಗೆ 1 ಪಡ್ಡು, 10 ರೂಪಾಯಿಗೆ 10 ಪಡ್ಡು. ಬರ್ರಿ, ನಿಮ್ಗೆ ಯಾರಿಗಾರ ಬೇಕಾದ್ರೆ ಬರ್ರಿ. ಈ ಥರ ಪೂಜೆ ಮಾಡ್ಯಾರ ನೋಡ್ರಿ. ಸುಮ್ಮ ಹಾಕಕತ್ತಾಳ್ರಿ ಪಟ್ನ. ಪೂಜೆ ಮಾಡ್ಯಾರ ಸುಮ್ಮ ನೋಡು. ಚಟ್ನಿ ಪಡ್ಡು ಇರ್ಕಾದವ್ರೆ. ನಮ್ಮದು ಇನ್ನೂ ಸ್ನಾನ ಮಾಡ್ಬೇಕು. ಮಾತಾಡಲ್ಲ ಅಂದ್ರಿ. ಪೂಜೆ ಎಲ್ಲ ಆಗೈತೆ ನೋಡ್ರಿ. ಮನೆ ತೊಳೆಯೋದು ಎಲ್ಲ ಆತ. ಪಲಾವ್ ರೆಡಿ ಆಗಿದೆ. ಈಗ ನಮ್ಮ ಮಮ್ಮಿಗೆ ಒಂದು ಸ್ವಲ್ಪ ಭಾಳ ಕೆಮ್ಮು ಬರಾಕತ್ತೈತ್ರಿ. ಅದಕ್ಕೆ ನಮ್ಮ ಮಮ್ಮಿಯವ್ರು ಮಾತಾಡೋಕ್ಕಾಗಲ್ಲ, ನಾನೇ ಮಾತಾಡ್ತೀನಿ. ಈಗ ಪಲಾವನ್ನ ಚಟ್ನಿ ಹಾಕ್ಕೊಡಕತ್ತಾರೆ ನೋಡ್ರಿ ನಮ್ಮ ಅಪ್ಪಾಜಿಯರಿಗೆ. ಇವತ್ತು ರವಿವಾರ ಅಲ್ರಿ, ನಾವೆಲ್ಲರ ಮನ್ಯಾಗದೀವಿ. ಈಗ ನೋಡ್ರಿ ನಮ್ಮ ಅಪ್ಪಾಜಿಯರ್ದು ಊಟ ರೆಡಿ ಆಯ್ತು. ಏನೇನು? ಇದು ಪಲಾವು, ಕಾಳು, ಚಟ್ನಿ ಪುಡಿ ಮತ್ತು ಒಂದು ಚಟ್ನಿ. ಇಷ್ಟೆಲ್ಲ ಊಟ ನೋಡ್ರಿ ಇವತ್ತು ರವಿವಾರದ ಊಟ. ನಮ್ಮ ಅಪ್ಪಾಜಿಯರು ಇಲ್ಲಿ ಕುಂತಾರೆ. ಊಟ ರೆಡಿ ಆಗೈತೆ ನೋಡಪ್ಪ. ಹಾಂ ಫ್ರೆಂಡ್ಸ್, ಊಟ ಮಾಡ್ಬರ್ರಿ. ಊಟ ಮಾಡ್ಬರ್ರಿ. ಪಲಾವನ್ನ ಮಾಡಿ ನೋಡಪ್ಪ. ಮಮ್ಮಿ ಪ್ಲೇಟಿಗೆ ಹಚ್ಚಾಕ್ತಾಳೆ. ಪಲಾವು, ಚಟ್ನಿ, ಕಾಳು. ಮೆತ್ತಗೆ ಐತಲ್ಲಪ್ಪ. ಈಗ ನಾವೆಲ್ಲರೂ ಊಟ ಮಾಡ್ತೇವ್ರಿ. ಎಲ್ಲರೂ ಊಟ ಮಾಡಕ್ಕೆ ಬರ್ರಿ, ನಿಮ್ಗೆ ಆಮೇಲೆ ಸಿಗ್ತೇವ್ರಿ. ಈಗ ಬರ್ರಿ, ನಮ್ಮ ಸಿದ್ದನ ಪ್ಲೇಟ್ ರೆಡಿ ಆಗೈತಿ. ಆತಕ್ಕೆ ಕೊಟ್ಟು ಬರೋಣ. ಈಗ ನಮ್ಮ ಅಪ್ಪಾಜಿ ಊಟ ಮಾಡಾಕ್ತಾರ. ಇಡಿ, ನಿನ್ನ ಊಟ ರೆಡಿ. ಹಾಂ, ಅದು ಕೈ ಸುಡ್ತೈತೆ ಅಂತ ಹಿಡ್ಕೊಂಡಿದ್ದೀವಿ. ಒಗ್ಗರಣೆಯನ್ನ ಹೇಗಾಗಿದೆಯಪ್ಪ? ಚಲೋ ಆಗೈತೆ. ಹಾಂ, ಒಗ್ಗರಣೆಯನ್ನ ಅರಿಶಿನ ಪುಡಿ ಅಲ್ಲ ಮಮ್ಮಿ? ಚಲೋ ಆಗೈತೆ ಅಂತ್ರಿ. ಎಲ್ಲರೂ ಊಟ ಮಾಡಕ್ಕೆ ಬರ್ರಿ ನಮ್ಮ ಮನೆಗೆ. ಹಾಂ, ಈ ಕಡೆ ನೋಡ್ರಿ ಎಲ್ಲ ಬಟ್ಟೆ ಎಲ್ಲ ಒಗದಾಕೈತಿ. ನಮ್ಮ ತಂಗಿ ಕೈ ತಕೊಳಕ್ಕೆ ಬಂದಾಳ್ರಿ ಊಟ ಮಾಡಕ್ಕೆ. ಚಲೋ ಚಲೋ
ಸರಿ ಕಡುವ. ಗುಡ್ ಮಾರ್ನಿಂಗ್ ಚುಪ್ಪ. ಗುಡ್ ಮಾರ್ನಿಂಗ್. ಇನ್ನೇ ವಿಡಿಯೋ ಮಾಡೋಕ್ಕಾಗಲ್ಲ ಭಾಳ, ಯಾಕಂದ್ರೆ ನಿನ್ನೆ ಮಕ್ಕಳು ಸ್ವಲ್ಪ ಆರಾಮಿದ್ದಿಲ್ಲ ರೀ. ಅಡುಗೆ ಕೈ ಬಿಟ್ಬಿಟ್ರಿ ಅದನ್ನು ಮತ್ತು ಇವತ್ತು ಸ್ವಲ್ಪ ಮಾಡಿ ಹಣ್ಣು ಮಾಡ್ಬೇಕಂತೇಳಿ ಚಾಲು ಮಾಡ್ಯಾರ ರೋಡ್ಗೆ. ಪಡ್ಡ ಇಲ್ಲಿ ಹಾಕಕತ್ತೀನಿ ರೀ. ಪಡ್ಡ ಅಂತರೂ ಸೂಪರ್ ಆಗ್ಯಾವ್ರಿ. ಯಾರ್ಯಾರು ಕುಷ್ಟಿಗೆ ವಿಡಿಯೋ ನೋಡಕತ್ತೀರಿ ಬರ್ರಿ. ಪಡ್ಡು ಯಾರು ಇಷ್ಟ ಬರ್ರಿ. ರೀ ಈ ಮೊಣಕಾಲು ಬೇನೆ ಹೆಂಗೈತೆ ನಿಂದು? ಕಮ್ಮಿ ಆಗಿತ್ತು ಸ್ವಲ್ಪ. ಕಮ್ಮಿ ಆಗೈತೆ ಸ್ವಲ್ಪ. ಲುಂಗಿ ತೆಗಿಯ ಕಮ್ಮಿ ಆಗಿ ನೋಡಿ ಗುಣ ಆಗ್ಯಾವ. ಎಷ್ಟು ಅಡ್ಡಾಡಕ್ಕೆ ಹೊರೆ ಸಣ್ಣ ತ್ರಾಸ ಅಲ್ಬಿಡೋದು ಅದೆಲ್ಲ. ಸ್ವಲ್ಪ ಕಮ್ಮಿ ಆಗ್ತದೆ. ಅದ ಕಮೆಂಟ್ ಮಾಡಿದ್ರ ಮೊಣಕಾಲು ಬೇನೆ ಹೆಂಗೈತಿ ಹೇಳ್ರಿ ಅಣ್ಣಾರ್ದಂತಂದ. ಅದಕ್ಕೆ ಈಗ ಒಂದು ಸ್ವಲ್ಪ ಗುಣ ಅನ್ಸುತ್ತಾ? ಆರಾಮಾಗಿತ್ತು. ತಿಂಗಳದ್ದು ಗುಳಿಗೆ ಕೊಟ್ಟಾರಲ್ಲ, ಗುಳಿಗೆ ಹಂಗೆ ತೊಗೊಂಡ್ರೆ ಒಂದು ಕಮ್ಮಿ ಆಗುತ್ತೆ. ಇದು ಮೊಣಕಾಲ್ಯಾಗ ಸೂಜಿ ಮಾಡಿಸ್ಬಾರ್ದು ಇದು ಮಾಡಿಸ್ಬಾರ್ದಾಗಿತ್ತಂದು ಕಮೆಂಟ್ ಮಾಡ್ಯಾರನ್ನ ಏನು ಎಲ್ಲಿ ಮಾಡ್ಯಾರ ಸೂಜಿ? ಮೊಣಕಾಲಿಗೆಲ್ಲ ಚಪ್ಪಿಗೆ ಮಾಡ್ಯಾರ. ಚಪ್ಪಿಗೆ ಮಾಡ್ಯಾರನ್ನ ಯಾವ ಒಂದು ಅಲ್ಲೇ ಮಾಡಿದ್ರು, ಎರಡು ಇಲ್ಲಿ ಬರ್ಕೊಡಿದ್ರು. 2 ದಿವಸ ಸೀಲ್ ಮಾಡಿದ್ರು. ಒಂದು ದಿವಸ ಬಿಟ್ಟು ಒಂದು ದಿವಸ ಸೀಲ್ ಮಾಡಿಸಿದ್ರು. ಹೌದಾ? ಈಗ ಗುಳಿಗೆಲ್ಲ ಗುಳಿಗೆದ ಈಗ ಹೆಂಗೆ ಸ್ವಲ್ಪ ಆರಾಮ ಅನ್ಸುತ್ತಾ? ಆರಾಮಾಗಿ. ಈ ಮೊಣಕಾಲು ಬ್ಯಾನಾಗಿ ನನಗೆ ಆರಾಮಿರ್ಲಾರ್ದ ಅಷ್ಟು ಕಣ್ಣೀರು ಕೂಳು ನಾವು ಮೊನ್ನೆ ಏಕ್ ಮಾಡಿ ತಿಂದಾಗ ಯಾರ್ಯಾರು ನಿನ್ನ ವಿಚಾರಿಸ್ಕೊಂಡ್ರಪ್ಪ ಹೆಂಗದಿರಿ ಅಂತ. ಯಾರು ಎದಕ್ಕೆ ವಿಚಾರಿಸ್ತಾರೆ? ರೀ ಅಲ್ಲಿ ಸೌಮ್ಯ ಬಂದಿಲ್ರಿ, ಸ್ನಾನ ಮಾಡಿ ಅದಕ್ಕೆ ಕಟ್ ಮಾಡಿದೆ. ಹುಡ್ರೊಂದು ಹಂಗೆ ನಮ್ಗೆ ಕೈಗಳಿಗೆ ಆಡ್ತಪ್ಪಂಬ್ರ. ನಿನ್ನೆ ಸ್ವಲ್ಪ ಹುಳ್ಗಿ ತಗೊಂಡಿನಿ, ಶೇಕ್ ಆದಾಗ ಆಕತ್ತವ. ನಿನ್ನೆ ಹಂಗಿತ್ತು ತ್ರಾಸ ನನಗೆ. ಒಟ್ಟು ದವಾಖಾನೆ ಸುದ್ದಿ ತೆಗಿಯಂಗಿಲ್ಲ ರೀ. ಇಲ್ಲ ಮನ್ಯಾಗ ಒಂದು ನೆಗಡಿ ಗುಳಿಗೆ ತಗೊಳದ ಕಮ್ಮಿ ಆಗ್ಬಿಡೋದು. ಏನು ಒಮ್ಮಕ್ಳಿಗೆ ಸೈನ್ಸ್ ಕಟ್ಕೊಂಡು ಹೋಗೋಂಥದ್ದು ಏನು ಬಂದಿಲ್ಲ. ಹಾಂ ರೀ, ಇನ್ನು ಸಾಹೇಬ್ರ ದಿನ ಸ್ನಾನ ಇಲ್ರಿ. ನಾಗಲ್ಲಿ ಏನು ಪ್ರಶ್ನೆ ಕೇಳಿದ್ದೀನಿ ಮತ್ತು ಅದನ್ನ ಹೇಳಿ ಯೂಟ್ಯೂಬ್ ಫ್ರೆಂಡ್ಸಿಗೆ ಹೇಳ. ನಮ್ಮ ಸಂಬಂಧಿಕರ ಯಾರು ವಿಚಾರ ಮಾಡಿಲ್ರಿ, ವಿಚಾರಿಸಿಲ್ಲ. ಯೂಟ್ಯೂಬ್ ಫ್ರೆಂಡ್ಸ ಹೆಂಗದ್ರಿ ಏನಂತ ಕೇಳಿದ್ರು. ಅವ್ರು ದವಾಖಾನೆಗೆ ಹೋಗಿ ಬಂದ್ರೆ ಇಲ್ಲ ಅಂತ ಕೇಳಕತ್ತಿದ್ರು. ಎಷ್ಟು ಕಮೆಂಟ್ ಮಾಡಾಕತ್ತಾರ. ನಾವು ಆಸ್ಪತ್ರೆಗೆ ಹೋಗಿ ಬಂದಿಂದ ಐತಲ್ರಿ ಫ್ರೆಂಡ್ಸ, ಒಂದು 8 ದಿನ ವೀಡಿಯೋನ ಹಾಕಿಲ್ರಿ ನಾನು. ಯಾಕಂದ್ರೆ ಅವ್ರಿಗೆ ಆರಾಮಿದ್ದಿಲ್ಲ, ನನಗೂ ಆರಾಮಿದ್ದಿಲ್ಲ. ಈ ವಿಡಿಯೋ ಮಾಡಾರ ನಾವೇನಾರು ಸ್ವಲ್ಪ ಇದು ಮಾಡಿದ್ನಿ ಅಂತಂದ್ರೆ ನಮ್ಮ ಮಕ್ಕಳು ಫೋನ್ ಹಿಡ್ಕೊಂಡು ವಿಡಿಯೋ ಮಾಡ್ತಾವೆ. ಹಂಗೆ ವಿಡಿಯೋನ ಹಾಕ್ಲಿಲ್ಲ ರೀ. ಈಗೂ ಬುಸ್ಗಾರಕತ್ತೀನಿ ರೀ ನಾನು. ಏನಾರು ವಿಡಿಯೋದಾಗ ವಾಯ್ಸ್ ಸರಿ ಬರ್ಲಿಕ್ಕಂದ್ರೆ ಕ್ಷಮಿಸ್ರಿ. ಮನೆಯನ್ನಾರಂತ ಯಾರೂ ವಿಚಾರಿಸಿಲ್ರಿ ಫ್ರೆಂಡ್ಸ. ಸಂಬಂಧಿಕರಂತ ಯಾರೂ ವಿಚಾರಿಸಿಲ್ರಿ ನಮ್ಮ ಯಜಮಾನ್ರನ್ನ. ಕಾಲು ಹೆಂಗದವು ಏನು ಯಾಕೆ ಎಷ್ಟು ಗೊಳ್ಳಾಡಕತ್ತೀರಿ ಅಲ್ಲಿ ಫೋನ್ಯಾಗ ಅಂತಂದು ಯಾರು ಕೇಳಿಲ್ಲ. ಯೂಟ್ಯೂಬ್ ಫ್ರೆಂಡ್ಸನ್ನ ಎಲ್ಲರೂ ಕಮೆಂಟ್ ಮಾಡಾಕತ್ತಿದ್ರು. ಯೂಟ್ಯೂಬ್ ಯಾಕೆ ಮಾಡ್ತಿರುತ್ತೆ ಎಲ್ಲ ಕೇಳಕ್ಕೆ ಬರ್ತಾರೆ. ಆದ್ರೆ ಕಾಲಿಗೆ ಏನಾಗೈತಿ ಅದು ಓಡಾಡ್ತಾರೆ ಅಂತ ಯಾರು ಕೇಳೋದಿಲ್ಲ. ಅದು ಒಂದು ಕಣ್ಣಿಗೆ ಕಾಣುತ್ತವೆ ಯೂಟ್ಯೂಬ್ ಮಾಡೋದು. ಯಾಕಂದ್ರೆ ಅದು ಪೂರ ಹೊಲಸಿರ್ತದೆ.
ಒಳ್ಬಿಡು ಅವ್ರು ಕೇಳಿದ್ರೆ ನಮ್ಗೆ ದೇವ್ರು ಅದನ್ನ ಅಷ್ಟ ಯೂಟ್ಯೂಬ್ ಬಂದೇ ಅದ. ತಾವು ಏನೇನ ಮಾಡಿ ಬದುಕಕೈತಾರ, ಏನೇನ ಮಾಡಿ ಜೀವನ ಮಾಡಕೈತಾರ. ನಮ್ಗೆ ಇದೊಂದು ಕಣ್ಣಾಗ ಗೊತ್ತಾಗತೈತಿ. ಏನು ಮಾಡ್ತೀರಪ್ಪ ಅಪ್ಪ. ಈ ನಮ್ಮನೆ ಅಲ್ಲರಿ, ಈ ನಮ್ಮನೆ ಮನ್ಯಾಗ ಬೆನ್ನು ಹತ್ತಿದ್ರ ಮುಂದೆ ನಾವು ಬಾಳೆ ಮಾಡೋದ್ರ ಹೆಂಗೆ ಬದುಕದಾರ ಹೆಂಗೆ ಅನಿಸ್ಬಿಟ್ಟೈತಿ ನನಗಂತ. ಬದುಕಕ್ಕೆ ನಮ್ಗೆ ಅನ್ನ ಬಟ್ಟೆ ಹಾಕೋದಿಲ್ಲ. ಏನಿಲ್ಲ, ಅನ್ನ ಬಟ್ಟೆ ಹಾಕೋಗಿಲ್ಲ. ಅವ್ರು ಅನ್ನ ಬಟ್ಟೆ ಹಾಕಿ ನಾವು ವಿಡಿಯೋ ಮಾಡಿ ಹಾಕ್ತೀವಿ, ಅದ್ರಲ್ಲಿದ್ದ 4 ರೂಪಾಯಿ ಕೊಡೋರು ಎಲ್ಲಿದ್ರೇನು ಅವ್ರು ಯೂಟ್ಯೂಬರ್ಸ್, ಇವು ನಮಗೆ ಸಪೋರ್ಟ್ ಮಾಡೋರು ಯೂಟ್ಯೂಬ್ ಫ್ರೆಂಡ್ಸ್ ಎಲ್ಲಿದ್ರೇನ ಇವ್ರದ್ದು ಸಣ್ಣದಲ್ಲ ಬಿಡ. ಅವ್ರು ಅಲ್ಲೇ ಇರ್ತಾರೆ ಅನ್ಯಾಕ ಹೋಗಿ ಬಂದಿರಿ ಗದಿಗೆ ಹೋಗಿ ಬಂದಿರಿ ಸ್ವಲ್ಪ ಆರಾಮಾಗೈತೆ. ನಮ್ಮ ಸ್ವಲ್ಪ ಕರ್ಕೊಂಡು ಹೋಗ್ಯಾರ, ರೊಕ್ಕ ಅವರ ಖರ್ಚು ಮಾಡ್ಯಾರ, ನಮ್ಗೇನು 1 ರೂಪಾಯಿ ಖರ್ಚು ಮಾಡಿಸ್ಬಿಟ್ಟಿಲ್ಲ. ನಾವು ಕೊಡಕ್ಕೆ ಹೋದೆ ದವಾಖಾನೆಗ ಗುಳಿಯಂದಾಗ ಬ್ಯಾಡ ಅಂದ್ರು ಅವರು. ಬಸ್ ಚಾರ್ಜ್ ಸಂಪಿಗೆನ ಕೊಡಕ್ಕೆ ಹೋದ್ರೂ ಇಸ್ಗಾಡಿಲ್ಲ, ಬ್ಯಾಡ್ಲಿ ಅಂದ್ರು. ಎಲ್ಲರೂ ಖರ್ಚು ಮಾಡ್ಕೊಂಡು ತೋರ್ಸ್ಕೊಂಡು ಕರ್ಕೊಂಬಂದಾರ. ಈಗಂತೂ ದೇವ್ರ ಪುಣ್ಯದಿಂದ ಆರಾಮಿದ್ದೇನೆ. ಸುಪ್ರೇ ಇಲ್ಲಿ ಏನು ಮಾಡಕತ್ತೀವಿ ನಾವು? ಇಲ್ಲ ಸುಪ್ರೀ ಸಿದ್ದು ಆರಾಮಿದ್ದಾರೆ. ಏನಿಲ್ಲ, ನಮ್ಮ ಸ್ವಲ್ಪ ಕರ್ಕೊಂಡು ಹೋಗಿ ತೋರಿಸಿ ಮುಂದಾರೆ ನೆನೆಸ್ಬಿಟ್ರೆ ಅವ್ರನ್ನ ಪುನಃ ಅಂತಮ್ರವ್ರು. ಅಲ್ಲಿಗೆ ಹೋಗಿ ಬಂದು ನಮ್ಮ ಏನಿಲ್ಲ ಅಂದರೂ ಒಂದು 5-6 ಸಾವಿರ ರೂಪಾಯಿ ಖರ್ಚಾಗೈತೆ ರೀ. ಒಂದು 6,000 ರೂಪಾಯಿ ನಾನು ಅದಿಲ್ಲ, 4,000 ರೂಪಾಯಿ ಖರ್ಚಾಗೈತೆ. ಎಲ್ಲ ಪ್ರತಿಯೊಂದು ಅವರ ಖರ್ಚು ಮಾಡ್ಯಾರ. ನಾನು ಎಲ್ಲಿ ಕೊಡೋಕೆ ಹೋದ್ರೂ ಕೊಡ್ಬೇಕು ಬ್ಯಾಡ ಅಂದ್ರು. ಚಹಾ ಕುಡಿಯೋಕೆ ರೊಕ್ಕ ಕೊಡೋಕೆ ಹೋದ್ರೂ ಬ್ಯಾಡ ಅಂದ್ರು. ದೇವ್ರ ಪುಣ್ಯದಿಂದ ಆರಾಮಕ್ಕರ ಆಗೈತೆ ಈಗ. ಮತ್ತು ಗುಳಿಗೆ ತೊಗೊಂಡಿಲ್ಲ, ಟೂ ಮಾಡ್ಸಿಲ್ಲ ಅಂತ ದಿನ ಪ್ರತಿ ಕೇಳ್ತಾರನ. ಟೂ 2 ಇದ್ದವು, ಅವಾಗ ಆದವು ಗುಳಿಗೆ ಅದಾವ ಈಗ. ಜಬರ್ ಸಾರು ಈಗ ಆರಾಮಂದ್ರೆ ಅದನ್ನ ಈಗ ಯಾವುದು ತೊಂದರೆ ಇಲ್ಲ. ಸ್ವಲ್ಪ ಇದ್ದೇ ಒಂದು ಸ್ವಲ್ಪ ನೋವು ಐತೆ ರೀ, ಅವಾಗಿನಷ್ಟಿಲ್ಲ. ಕಾಲು ಮಡ್ಸಕ್ಕೆ ಹಾಕಿದ್ದಿಲ್ಲ, ಇಲ್ಲ ಒಟ್ಟ ಮಡ್ಸಕ್ಕೆ ಹಾಕಿದ್ದಿಲ್ಲ, ಕುಂದ್ರಕ್ಕೆ ಹಾಕಿದ್ದಿಲ್ಲ ಅಷ್ಟೇ. ನಿಜ ನನಗಂತರೂ ಒಂದು ಕ್ಷಣ ಏನು ಮಾಡ್ಬೇಕಪ್ಪ ಮುಂದೆ ನಮ್ಮ ಜೀವನ ಹೆಂಗೆ ಅನಿಸ್ಬಿಟ್ಟಿತ್ರಿ. ನನಗೆ ಹುಟ್ಟಿದ್ದು ಬೆಳೆದದ್ದು ಕುಡಿಯೋ ನೆನಪಾಗ್ಬಿಟ್ಟಿತಿ. ಆರಾಮದೇನಿಲ್ಲ, ಏನು ಟೆನ್ಷನ್ ಇಲ್ಲ. ಕೆಲ್ಸಕ್ಕೆ ಹೋಗ್ತೀನಿ, ಸ್ವಲ್ಪ ವಜನ್ ಎತ್ತಬೇಡ ಅಂತ ಡಾಕ್ಟ್ರು. ನನಗೈತೆ ಅಲ್ರಿ ಫ್ರೆಂಡ್ಸ, ಗಂಡ ಅಂದ್ರೆ ಇವ್ರ, ಅಣ್ಣಂದ್ರೆ ಇವ್ರ, ತಮ್ಮಂದ್ರೆ ಇವ್ರ, ತಾಯಿ ಅಂದ್ರೆ ಇವ್ರ, ತಂದೆ ಅಂದ್ರೆ ಇವ್ರ ನೋಡ್ರಿ. ಸ್ವಲ್ಪ ವಜನ್ ಎತ್ತಬೇಡ ಅಂತ ಇದ್ರು. ಈ ಕೆಟ್ಟ ಪರಿಸ್ಥಿತಿ, ಈ ಬಡತನ ಪರಿಸ್ಥಿತಿ ಒಳಗೆ ನಾವಿಷ್ಟು ಸ್ಟ್ರಾಂಗಾಗಿ ಇಷ್ಟು ಗಟ್ಟಿ ಇದೀವಪ್ಪ, ನಾನು ನನ್ನ ಮಕ್ಕಳು ನನ್ನ ಗಂಡ ಅಂತಂದ್ರೆ ಅದಕ್ಕೆ ಮೇನ್ ಕಾರಣ ನಮ್ಮ ಯಜಮಾನ್ರು. ಹೌದಿಲ್ರಿ? ಧೈರ್ಯ ಮಾಡೋದ್ರಾಗ ಧೈರ್ಯನೇ ಕಾರಣ. ಧೈರ್ಯನೇ ಒಂದು ಬಂದು ಒಳಗಂದ ಯಾರಿರಲ್ಲ ನಮ್ಗೆ. ಧೈರ್ಯ ಮಾಡಿದರೆ ಅದು ಒಂದು ಸಾಯಿಬಾಬಾ ಬರ್ತಾನೆ. ಗಟ್ಟಿ ಆದ್ರೆ ದೇವ್ರು ಭೇಟಿ ಹಾಕನಂತ್ರಿ. ಅಂಜಿಕೊಂಡು ಕುಂತ್ರೆ ಅದು ಏನಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಎಂಡ್ ಮಾಡಿಬಿಟ್ರಿ. ನಮ್ಮ ವಿಡಿಯೋ ಎಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ಸಿಗೋಣ ಮುಂದಿನ ಬ್ಲಾಗ್ ಒಳಗೆ. ಎಲ್ಲರಿಗೂ ಬಾಯ್ ಬಾಯ್. ಚಲೋ ಈಗ ಸ್ಕೂಲಿಗೆ